ಯು ವಿಲ್ ಹ್ಯಾವ್ ಟೂ ಆಪ್ಷನ್ಸ್ ಅಲ್ವಾ ಮ್ಯಾಮ್, ಒಂದು ಅಪ್ಪ ಅಮ್ಮ. ಹೆಣ್ಮಕ್ಳಿಗಂತೂ ತಾಯಿ ಬೇಕೇ ಬೇಕು. ಸಿಚುವೇಶನ್ ಹೆಂಗಿರುತ್ತಲ್ಲ ಮ್ಯಾಮ್, ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲ. ಕಂಡೀಷನ್ ಏನು, ನನ್ನ ಮದ್ವೆ ಆಗೋದಕ್ಕೆ ಅವಳಿಗೆ ಇನ್ನೂ ಇಷ್ಟ ಇದೆಯಾ ಇಲ್ವಾ ಏನು ತಿಳ್ಕೊಬೇಕು ಅಂದ್ರೆ ಅವ್ರಿಗೆ ಮೀಡಿಯಾ ಫೀಲ್ಡ್ ಇರೋದಕ್ಕೆ ಪ್ರೀತಿ ಕುರುಡು ಅಲ್ಲ. ಅಂದ್ರೆ ನೀವು ಅಷ್ಟು ವೆಯ್ಟ್ ಮಾಡಿ ನಿಮ್ಮ ಪ್ರೀತಿನ ತೋರಿಸೋದಕ್ಕೆ ನೀವೇ ಬೇಕು ಹಂಗೆ ಅಂತ ಹೇಳಿ ನಮ್ಮಪ್ಪ ಏನ್ ಮಾಡೋದು, ಕ್ಲೀನಾಗಿ ಬರಿಗಾಲಲ್ಲೇ ಕರ್ಕೊಂಡು ಹೊಟ್ಟೋದ್ರು. ಫುಲ್ ಕಂಪ್ಲೀಟ್ ಆಗಿ ಮೊಬೈಲ್ ಎಲ್ಲ ಕಿತ್ಕೊಂಡು ಎಲ್ಲ ಲಾಕ್ ಮಾಡ್ಬಿಡ್ತಾರೆ ನನ್ನನ್ನ. ನೋಡ್ಬೇಕು ಅಂದ್ರೆ ಪಾಪ ತುಂಬಾನೇ ಅವನು ಏನೋ ಕಷ್ಟಪಟ್ಟಿದ್ದಾನೆ. ಯು ವಿಲ್ ಹ್ಯಾವ್ ಟೂ ಆಪ್ಷನ್ಸ್ ಅಲ್ವಾ ಮ್ಯಾಮ್, ಒಂದು ಅಪ್ಪ ಅಮ್ಮ, ನಿರಂಜನ್. ಇವಾಗ ನಾನು ನಿಮಗೆ ಕೇಳೋದು ಅದನ್ನ ಹಿಂಗೆ ತೂಕ ಮಾಡಿ ನೋಡಬೇಕು ಅಂದಾಗ ಅಪ್ಪ ಅಮ್ಮಗೆ ವಿ ಹ್ಯಾವ್ ಟು ಅಫ್ಕೋರ್ಸ್ ಸಿ ಅಪ್ಪ ಅಮ್ಮಂಗೆ ಡೆಫಿನೆಟ್. ಅದಕ್ಕೆ ಹೇಳಿದ್ದು, ಅದಕ್ಕೆ ನಿರಂಜನಿಗೆ ಆ ಥರ ತಂದೆ ತಾಯಿ ಪ್ರೀತಿ ಸ್ವಲ್ಪ ಕೊರತೆ ಆಗಿದ್ರಿಂದ ಈಸ್ ಲೈಕ್ ನನಗೆ ಆ ಥರ ಆಗಬಾರ್ದು ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ಬಿಕಾಸ್ ನಾಳೆ ದಿನ ನನಗೆ ಬಾಣಂತನ ಆಯಿತು, ಇನ್ನೊಂದಾಯಿತು, ಅಥವಾ ಏನೋ ಒಂದು ತಾಯಿ, ಹೆಣ್ಮಕ್ಳಿಗಂತೂ ತಾಯಿ ಬೇಕೇ ಬೇಕು. ಸುಮ್ಮನೆ ಅಟ್ಲೀಸ್ಟ್ ಗಾಸಿಪ್ ಮಾಡೋಕ್ಕಾದ್ರೆ ತಾಯಿ ಬೇಕು. ದಿನ ಫೋನ್ ಅಮ್ಮ ಹಂಗಾಯ್ತು ಹಿಂಗಾಯ್ತು ಬೇಕೇ ಬೇಕು. ಗಾಸಿಪ್ ಅಂತಾನಲ್ಲ, ಬಟ್ ಏನೇ ಆದರೂ ಹೆಣ್ಮಕ್ಳಿಗೆ, ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಇಬ್ರಿಗೂ ತಾಯಿ ಬೇಕೇ ಬೇಕು. ತಾಯಿ ಪ್ರೀತಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಅವನು ಐ ವಾಸ್ ವೆರಿ ಶ್ಯೂರ್ ಎಷ್ಟಾಗುತ್ತೋ ಅಷ್ಟು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಓಡಾಗಿ ಹಂಗೂ ಎಲ್ಲ ಪ್ಲ್ಯಾನ್ ಆಗಿತ್ತು. ನಾವು ಓಡೋಕೆ ನಮ್ಮಪ್ಪನೇ ಕಾಂಪೌಂಡ್ ಎಲ್ಲ ಆರಿಸ್ಕೊಂಡು ಹೊಟ್ಟೋಗಿದ್ರು. ನಮ್ಮಪ್ಪನೇ ಹೇಳ್ಕೊಟ್ಬಿಟ್ಟಿದ್ರು ಹಿಂಗೆ ಹಾರ್ಕೊಂಡು ಹೋಗಿ ಹಂಗೆ ಹಿಂಗೆ ಅಂತ. ಹಂಗೂ ಪ್ಲ್ಯಾನ್ ಆಗಿತ್ತು. ಎಷ್ಟು ನಿಮ್ಮ ಅಪ್ಪ ನಿಮಗೆ ಹೆಲ್ಪ್ ಮಾಡಿದ್ದ? ಇಲ್ಲ. ಓಕೆ, ಏನು ಅಂತಂದರೆ ಸಿಚುವೇಶನ್ ನಮ್ಮ ಮನೇಲಿ ಒಪ್ಕೊಂಡಿರ್ಲಿಲ್ವ ನಿರಂಜನು. ಫುಲ್ ಕಂಪ್ಲೀಟಾಗಿ ಮೊಬೈಲ್ ಎಲ್ಲ ಕಿತ್ಕೊಂಡು ಎಲ್ಲ ಲಾಕ್ ಮಾಡಿಬಿಟ್ರು ನನ್ನನ್ನು. ಫೇಸ್ಬುಕ್ ಇಲ್ಲ, ಮೊಬೈಲ್ ಇಲ್ಲ, ಎಂಥದ್ದು ಇರಲಿಲ್ಲ. ಆಗ ಯಾವ್ದ್ರಲ್ಲಿ ಚಾಟ್ ಮಾಡ್ತಿದ್ರಿ? ಎಂಥದ್ದು ಇಲ್ಲಮ್ಮ. ಅಲ್ಲ, ಅದಕ್ಕೆ ಮುಂಚೆ ಮೊಬೈಲು, ಫೇಸ್ಬುಕ್ಕು ಹಂಗೆ ಹಿಂಗೆ. ಆಮೇಲೆ ಫಾರ್ಚುನೇಟ್ ಆಗಿ ನನ್ನ ಫ್ರೆಂಡು ಬಿಫೋರ್ ಈ ಸಿಚುವೇಶನ್ ಆಗೋಕ್ಕಿಂತ ಮುಂಚೆ ನಾನು ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಯಲ್ಲಿ ನನ್ನ ಭರತನಾಟ್ಯಂ ಕಾಸ್ಟ್ಯೂಮ್ ಏನೋ ಅಲ್ಲಿ ಬಿಟ್ಟಿದ್ದೆ. ಡೆಲ್ಲಿಯಲ್ಲಿ ನಾನು ಬೇಗ ಫ್ಲೈಟಲ್ಲಿ ವಾಪಸ್ ಬಂದುಬಿಟ್ಟಿದ್ದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದೇ ರೂಮಲ್ಲಿ ಚೇಂಜ್ ಮಾಡಿದ್ದೆ. ನನ್ನ ಕಾಸ್ಟ್ಯೂಮಲ್ಲಿ ಬಿಟ್ಬಿಟ್ಟಿದ್ದೆ. ಅವಳ ಕಾಸ್ಟ್ಯೂಮ್ ಅವಳ ಹತ್ರ ಇದೆ. ಬಟ್ ಅದೇ ಟೈಮ್ ಕರೆಕ್ಟಾಗಿ ನಿರಂಜನಿಗೆ ಫೇಸ್ಬುಕ್ಕಲ್ಲಿ ಅವಳು ಮೆಸೇಜ್ ಹಾಕಿದ್ದಾಳೆ. ಓಕೆ, ಅಣ್ಣ ಈ ಥರ ನಾನು ಯಶಸ್ವಿನಿ ಫ್ರೆಂಡು, ಈ ಥರ ನಾವು ರೀಸೆಂಟಾಗಿ ಡೆಲ್ಲಿಗೆ ಹೋಗಿದ್ವಲ್ವಾ, ಸೊ ಅಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ವಿ, ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ಅನ್ನಿಸ್ತಿದೆ ಹಂಗೆ ಅಂತ ಅವಳು ಮೆಸೇಜ್ ಹಾಕಿದ್ದಾಳೆ ನಿರಂಜನ್ಗೆ. ಅವ್ನು ನಿರಂಜನ್ ಫುಲ್ ಖುಷಿ, ಅಮ್ಮ ನೀನೇ ನನಗೆ ಬೇಕು ಬಾ, ಈ ಥರ ಮನೇಲಿ ಈ ಥರ ಎಲ್ಲ ಫುಲ್ ಸಿಚುವೇಶನ್ ಆಗಿದೆ. ಯಶು ಏನಾಗಿದ್ದಾಳೆ, ಮನೇಲಿ ಇದ್ದಾಳ ಇಲ್ವಾ, ಅವಳಿಗೆ ನನ್ನ ಸಿಚುವೇಶನ್ ಹೆಂಗಿರುತ್ತಲ್ಲ ಮ್ಯಾಮ್, ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲ, ಅವ್ರ ಬಗ್ಗೆ ನಿಮಗೆ ಏನು ಗೊತ್ತಿಲ್ಲ. ನಿಮ್ಮಲ್ಲಿ ಯಾರು ಲೈಕ್ ಅಂದ್ರೆ ನೀವು ಒಬ್ಬರೇ ಮಗಳ ಮ್ಯಾಮ್? ಹೇಗೆ? ನಾನು ಒಬ್ಬಳೇ ಮಗಳು, ಇಬ್ರು ಅಣ್ಣಂದ್ರು. ಅವ್ರದ್ದು ಸಪೋರ್ಟ್ ಏನು ಇಲ್ಲ? ನಮ್ಮ ಎರಡನೇ ಅಣ್ಣ ಒಂದು ಸ್ವಲ್ಪ ಹಂಗೆ ಹಿಂಗೆ ಅಂತಂದರೆ, ನಮ್ಮ ಅಪ್ಪ ಅಮ್ಮ ನಮ್ಮ ದೊಡ್ಡಣ್ಣ ಒಂದು ಸ್ವಲ್ಪ ಗರಂ ಆಗಿದ್ರು. ನಮ್ಮ ಎರಡನೇ ಅಣ್ಣ ಅಂತೂ ಒಂದು ಸ್ವಲ್ಪ ಅವನಿಗೆ ಏನು ಅಯ್ಯೋ ಏನು ನಡೀತದೆ. ದೊಡ್ಡಣ್ಣಂಗೂ ಅಷ್ಟೇ, ಅಯ್ಯೋ ಏನು ನಡೀತದೆ. ಮ್ಯಾರಿಡ್? ನೋ, ಅವ್ರಿಗೆ ಇರಲಿಲ್ಲ, ಯಾರಿಗೂ ಮದುವೆ ಆಗಿರಲಿಲ್ಲ. ಹೆಂಗಪ್ಪ ನನ್ನ ತಂಗಿನ ಸಮಾಧಾನ ಮಾಡೋದು, ಇಬ್ಬರಣ್ಣಂದ್ರಿಗೂ ಅಷ್ಟೇ ಹೆಂಗೆ ಸಮಾಧಾನ ಮಾಡೋದು ಏನು ಅಂತ. ನಮ್ಮ ದೊಡ್ಡಣ್ಣ ಒಂದು ಸ್ವಲ್ಪ ಗರಮಾಗಿ ಇದು ಮಾಡ್ತಿದ್ದ. ಬಟ್ ಎರಡನೇ ಅವನು ಒಂದು ಪಾಪ ಸಾಧು, ಅಲ್ಲೂ ಸಮಾಧಾನ ಮಾಡ್ತಿದ್ದ, ನನ್ನನ್ನು ಸಮಾಧಾನ ಮಾಡ್ತಿದ್ದ. ನೀವು ಒಬ್ಬರೇ ಮಗಳು, ಪ್ಯಾಂಪರ್ಡ್ಗೆ. ಸೊ ಆ ಥರ ಹೆಂಗೆ ಅಂತಾರೆ, ನಮ್ಮಪ್ಪ ನನ್ನ ಹೊಡಿಯೋದು, ಮತ್ತೆ ವಾಪಸ್ ಬಂದು ಅವರೇ ಆಯಿಂಟ್ಮೆಂಟ್ ಹಚ್ಚೋದು. ಬೇಡಮ್ಮ, ಇರೋದು ಒಬ್ಳೆ, ಹೆಂಗೋ ಏನೋ ಮೀಡಿಯಾ ಫೀಲ್ಡಲ್ಲಿ ಇರೋದು ಹಾಗೆ ಹೀಗೆ ಅಂತೆಲ್ಲ ಆ ಥರ ನಡೀತಾನೆ. ಕಂಪ್ಲೀಟ್ ಆ ಫೀಲ್ಡ್ ಬಗ್ಗೆ ಅವ್ರಿಗೆ ನೆಗೆಟಿವ್ ಇತ್ತು. ಸ್ಟೋರಿ ಹೇಳ್ತಿದ್ರಿ ಮ್ಯಾಮ್ ನೀವು? ಏನು? ಕಾಂಪೌಂಡ್ದು? ಕಾಂಪೌಂಡು ನಮ್ಮಪ್ಪ ಫ್ರೆಂಡ್ ಯಾರೋ ಅವಳು ಮೆಸೇಜ್ ಮಾಡಿದ್ರು, ನೀನೇ ಬಾ, ನೀನೇ ನನಗೆ ಬೇಕಾಗಿರೋದು, ಯಶೋದ್ ಈ ಥರ ಆಗಿದೆ, ನಂದು ಯಶೋದು. ಸೊ ಅವಳು ಮನೆಗೆ ಹೋಗಿ ಅವಳ ಕಂಡೀಷನ್ ಏನು, ನನ್ನ ಮದುವೆ ಆಗೋದಕ್ಕೆ ಅವಳಿಗೆ ಇನ್ನೂ ಇಷ್ಟ ಇದೆಯಾ ಇಲ್ವಾ ಏನೋ ತಿಳ್ಕೊಬೇಕು ಅಂತ ಬಿಟ್ಟು ಅವನು ನನ್ನ ಫ್ರೆಂಡ್ ನಂದಿನಿನ ಕಳಿಸಿದ್ದು. ನಿರಂಜನ್ ಸರ್ ಅನ್ಕೊಂಡಿದ್ರಂತ ಬಿಟ್ಬಿಡ್ತಾಳೆ. ಏನು ನಡೀತಿ ಸಿಚುವೇಶನ್ ಏನು ಅಂತ ಗೊತ್ತಿಲ್ಲ. ನಾನು ಅವ್ನಿಗೆ ಗೊತ್ತೇ ಇಲ್ಲ ನಾನು ಬದುಕಿಲ್ವೋ, ಇಲ್ಲಿ ಊರಲ್ಲಿ ಬೆಂಗಳೂರಲ್ಲಿ ಇದೀನೋ ಇಲ್ವೋ ಅಂತನೂ ಅವ್ನಿಗೆ ಐಡಿಯಾ ಇಲ್ಲ. ಬಿಕಾಸ್ ಅವನು ಶೂಟ್ ಮುಗಿಸ್ಕೊಂಡು ಲವ್ ಮಾಡ್ಬೇಕಾರೆ ಎವ್ರಿ ಟೈಮು ಶೂಟ್ ಮುಗಿಸ್ಕೊಂಡು 12:30 ಹಾಗೆ ಅವ್ನು ಬರ್ತಾ ಇದ್ದ.
ನಂದು ಒಂದೊಂದು ಸಾಂಗ್ ಇದೆ ಆಯ್ತಾ, ಆ ಸಾಂಗ್ ಹಾಕೊಂಡ್ ಬರೋದು. ಹೇಳ್ಬಿಡಿ ಮ್ಯಾಮ್ ಹಾಡು. ಮೇತೇನು ಸಮಜಾವಾಕಿ ಆ ಸಾಂಗ್ ಹಾಕೊಂಡ್ ಬರೋ ನಾನು. ಹಾಗೆ ಬಂದಾಗ ಆಮೇಲೆ ಆ ಕಾರ್ ಓಡ್ಸೋದ್ರಲ್ಲಿ ಗೊತ್ತಾಗ್ತಾ ಇತ್ತು, ಓ ಇವ್ನು ಬರ್ತಿದ್ದಾನೆ ಅಂತ. ನಂಗೆ ಕಿಟಕಿ ತೆಗ್ಬಿಟ್ಟು ನೋಡ ಅಲ್ಲೇ ಹಾಯ್ ಹಾಯ್ ಅನ್ನೋದು ಆ ಥರ ಇತ್ತು. ಫೀಲ್ಸ್ ಎಲ್ಲ ಅಯ್ಯೋ ನಾವು ಇಬ್ರು ಅಲ್ಲಿ ಆ ಕಡೆ ಏನಾದ್ರು ಹೋದಾಗ ಪಣ್ಣೆ ನಾನು ಅರುವಲ್ಲಿ ನಿಂತ್ಕೊಂಡು ಹಾಯ್ ಅಂತಿದ್ದೇನೆ ಕೂತ್ಕೊಂಡು. ಅವ್ನು ಪಾಪ ಇಡೀ ರಾತ್ರಿ ಕಾರಲ್ಲೇ ಮಲಿರೋನು ಪಾಪ. ಯಾಕಂದರೆ ನಾನು ಎಲ್ಲಿದ್ದೀನಿ ಏನು ಅಂತ ಗೊತ್ತಿರ್ಲಿಲ್ವಲ್ಲ, ಎಲ್ಲಾದರೂ ಒಂದು ಕಡೆ ಕಾಣಿಸ್ಕೊಂಡ್ಬಿಡ್ತೀನಿ, ಹೊರಗಡೆ ಬರ್ತೀನೇನೋ ಹಂಗೆ ನೋಡಬೇಕು ಅಂತ ಪಾಪ ತುಂಬಾ ಅವನು ಕಷ್ಟಪಟ್ಟಿದ್ದಾನೆ. ಸೊ ಕೇಳೋದಕ್ಕೆ ಅಂತ ಇವನು ನಿರಂಜನ್ ನಮ್ಮ ಮನೆಗೆ ಬಂದಾಗ ನಮ್ಮ ಅಪ್ಪ ನಾನು ಬರ್ತಾ ಇದ್ದಂಗೆ ಗೊತ್ತಾಗಿ ಅವ್ನು ಬರ್ತಾ ಇದ್ದಂಗೆ ಗೊತ್ತಾಗಿ ನನ್ನನ್ನು ಹಿಂದ್ಗಡೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಲಾಂಗ್ ಇತ್ತು ತೆಂಗಿನಕಾಯಿ ಮರ, ಇದನ್ನ ಕಡಿಯೋದಕ್ಕೆ ತೆಂಗಿನಕಾಯಿನ ಇದು ಮಾಡೋದಕ್ಕೆ ಅಂತ ಲಾಂಗ್ ಇತ್ತು, ಪಟ್ಟ ಹಿಂಗೆ ಇಟ್ಕೊಂಡ್ಬಿಟ್ರು. ಅದು ಅವಾಗ ಅಷ್ಟೇ ಏನೂ ಮಾಡಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಅದಕ್ಕೆ ಹಿಂಗೆ ಇಟ್ಕೊಂಡ್ಬಿಟ್ರು. ಹಿಂಗೆ ನಿರಂಜನ್ ಬೇಕಾ ನಾವು ಬೇಕಾ ಹಂಗೆ ಅಂತ. ನನಗೆ ನಮ್ಮಪ್ಪಂಗೆ ಆ ರೇಂಜಲ್ಲಿ ಕೋಪ ಆಯಿತು. ಆ ಕೋಪದಲ್ಲಿ ಏನು ಬೇಕಾದ್ರೂ ಆಗೋಗುತ್ತೆ. ಒಂದು ಸ್ವಲ್ಪ ಕಾಮ್ ಡೌನ್ ಆದಮೇಲೆ ಏನಾದರೂ ಮಾಡ್ಬೋದೇ ಹೊರತು ಯಾರಿಗೇ ಆಗಲಿ ಕೋಪದ ಟೈಮಲ್ಲಿ ಇದು ಮಾಡಬಾರ್ದು. ಐ ಸೆಡ್ ಆಯಿತು ಬೇಡ ನನಗೆ ಅವ್ನು ಬೇಡ, ನಾನು ನಿಮ್ಮ ಮತ್ತೆ ಕೇಳ್ತೀನಿ ಬಿಟ್ಬಿಡಿ. ಯಾಕಂದರೆ ಆ ಮೂಮೆಂಟ್ ಏನಾಗೋದು ಆಮೇಲೆ ಏನಾದರೂ ಅವ್ನಿಗೇನಾದ್ರು ಪ್ರಾಬ್ಲಮ್ ಆಗಿಬಿಟ್ರೆ ನನ್ನಿಂದ ಅವ್ನ ಜೀವನ ಏನಕ್ಕೆ ಹಾಳಾಗಬೇಕು. ಆ ಮೂಮೆಂಟಿಗೆ ನಾನು ಎತ್ಕೊಂಡು ಖಂಡಿತ ಬೇಡ, ನಂಗೆ ನೀವೇ ಬೇಕು ಹಂಗೆ ಅಂತ ಹೇಳಿ ನಮ್ಮಪ್ಪ ಏನು ಮಾಡೋದು, ಕ್ಲೀನಾಗಿ ಬರಿಗಾಲಲ್ಲೇ ಕಾಂಪೌಂಡ್ ಹಾರಿಸ್ಕೊಂಡು ನನ್ನ ಕರ್ಕೊಂಡು ಹೊಟ್ಟೋದ್ರು. ಅವರು ಬರ್ತಾ ಇರ್ಬೇಕಾದ್ರೆ ಬಂದು ಮನೆ ಒಳಗಿದ್ದಾರೆ, ಅಮ್ಮ ಹತ್ರ ಮಾತಾಡ್ತಿದ್ದಾನೆ ಕರೀರಿ ಅವಳನ್ನ ಹಂಗೆ ಹಿಂಗೆ ಅಂತ. ನಮ್ಮಪ್ಪ ಇನ್ನ ಕರೆದ್ರೆ ಅಲ್ಲಿ ಇನ್ನೇನೋ ಆಗುತ್ತೆ ಅಂತ ಫಿಲ್ಮಿ ಸ್ಟೈಲ್ ಕಾಂಪೌಂಡ್ ಹಾರಿಸ್ಕೊಂಡು ಹೋದ್ರು. ಕಾಂಪೌಂಡ್ ಹಾರಿಸ್ಕೊಂಡು ಹೋಗಿ ತಿರುಪತಿಗೆಲ್ಲ ಕರ್ಕೊಂಡು ಹೊಟ್ಟೋಗಿ ಚಪ್ಪಲಿ ಹಾಕಿದ್ರೆ ಇಲ್ಲ ಏನಿಲ್ಲ ಹಂಗೆ ಹೋಗಿದ್ದು. ರೋಡಲ್ಲಿ ಹೋಗ್ತಾ ಬಾಯಿ ಬಂದಂಗೆಲ್ಲ ಬೈತಾದ್ರೆ ನಾನು ಅಯ್ಯೋ ಯಾವ್ದಿದು ಗುರು ನಾನು ಹಿಂಗ್ ಬೈಸ್ಕೋತಾ ಯಾವ ಬಟ್ಟೆಲಿರಿ ಅದೇ ಬಟ್ಟೆಲಿ ಅವರು ಅಷ್ಟೇ ಅವ್ರೊಂದು ಲುಂಗಿ ಕಟ್ಕೊಂಡಿರೋ ಆ ಲುಂಗಿಯಲ್ಲೇ ಬಂದ್ಬಿಟ್ಟಿದ್ರು. ಲುಂಗಿಯಲ್ಲೇ ಹಂಗೆ ಹಾರಿಸ್ಕೊಂಡು ಹೋಗಿದ್ರು. ಅಪ್ಪ ಏನು ನಡಿ ನೀನು ನಡಿ ಹಂಗೆ. ಆಮೇಲೆ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಂಡು ನಮ್ಮ ಅಣ್ಣಂಗೆ ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡಿ ಒಳ್ದು ಬಟ್ಟೆ ನನ್ನ ಬಟ್ಟೆ ಎತ್ಕೊಂಡ್ಬಂದ್ಬಿಡು ನೀನು ಅಂತ ಬಿಟ್ಟು ನಮ್ಮ ದೊಡ್ಡಣ್ಣ ನಾನು ನಮ್ಮಪ್ಪ 3 ಜನ ತಿರುಪತಿ ಕರ್ಕೊಂಡು ಹೊಟ್ಟೋಗಿದ್ದಾರೆ. ನಾನೇನ ಅಲ್ಲಿ ಇಡಬೇಕು, ಅವ್ರ ಅಣ್ಣನ ಮನೇಲಿ ಇಡಬೇಕು, ಮದನಪಲ್ಲಿ ಆಂಧ್ರ ನಮ್ಮಪ್ಪಂದು, ಅಲ್ಲಿಟ್ಟು ನನ್ನ ಕೂಡಾಕ್ಬೇಕು ಹಂಗೆ ಹಿಂಗೆ ಅಂತ ಏನೇನೋ ಪ್ಲಾನ್ ಮಾಡಿದ್ರು. ತಿರುಪತಿ ಕರ್ಕೊಂಡು ಹೋಗ್ಬಿಟ್ಟು ದೇವ್ರ ಮೇಲೆ ಪ್ರಮಾಣ ಮಾಡು, ನಿರಂಜನ ಬಿಟ್ಬಿಡ್ತೀನಿ ಅಂತ. ಶ್ರೀಶೈಲಂ ಕರ್ಕೊಂಡು ಅಲ್ಲೂ ನಾನು ಪ್ರಮಾಣ ಮಾಡ್ಬಿಟ್ಟು, ದೇವ್ರೇ ನಾನು ಪ್ರಮಾಣ ಮಾಡ್ತಾ ಇದೀನಿ, ಸತ್ರು ಬದುಕು ನಾನು ನಿರಂಜನೆ ಮದ್ವೆ ಆಗ. ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀವಿ. ದೇವ್ರೇ ನೀನೇ ಕಾಪಾಡ್ಬೇಕು, ನಾನು ನಿರಂಜನೆ ಮದ್ವೆ ಆಗ್ಬೇಕು, ನಿರಂಜನೆ ಮದ್ವೆ ಆಗ್ಬೇಕು. ಆಮೇಲೆ ವಾಪಸ್ಸು ಒಂದು 4-5 ದಿನ ಆದ್ಮೇಲೆ ಕರ್ಕೊಂಬಂದ್ರು ನನ್ನ ವಾಪಸ್ ಬೆಂಗಳೂರು ಕರ್ಕೊಂಬಂದು 3 months ಏನಂದ್ರೆ ಏನೂ ಇಲ್ಲ. ನಾನು ಫುಲ್ ಹಿಂಗಾಗ್ಬಿಟ್ಟೆ, ಸಣ್ಣ ಆಗ್ಬಿಟ್ಟಿದ್ದೆ. ನಾನು ಸರ್ಜರಿ ಫೋಟೋ ಕಳಿಸ್ತೀನಿ ಬೇಕಾದ್ರೆ. ಏನೂ ಇಲ್ಲ, ಅದು ತುಂಬ ಮಾನಸಿಕವಾಗಿ ಹಿಂಸೆ ಪಡ್ತಾ ಇದ್ದೆ ನಾನು. ಅಯ್ಯೋ ಅಮ್ಮನಿಗೆ ಹೇಳ್ತಾ ಇದ್ದೆ, ನಾನು ಏನಾದರೂ ಫೋರ್ಸ್ಫುಲ್ಲಿ ಮದುವೆ ಮಾಡಿದ್ರೆ ನಾನು ಡೈರೆಕ್ಟಾಗಿ ಅವನಿಗೆ ಹೇಳ್ತೀನಿ, ನನಗೆ ಫೋರ್ಸ್ಫುಲ್ಲಿ ಮದುವೆ ಮಾಡಿಸಿರೋದು, ನನಗೆ ಇವನಂದರೆ ಇಷ್ಟ, ಬಲವಂತಕ್ಕೆ ಮದುವೆ ಆಗಿದೆ, ನಿಮ್ಮ ಜೊತೆ ನಂಗೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಡೈರೆಕ್ಟಾಗಿ ಫಸ್ಟ್ ಬಂದಿದ್ದ ದಿನನೇ ಈ ಹುಡುಗ ನೋಡಕ್ಕೆ ಬಂದಿದ್ದ ತಕ್ಷಣ ನನಗೆ ಲವ್ ಮಾಡ್ತಿದ್ದೀನಿ, ನಾನು ಫೋರ್ಸ್ಫುಲ್ಲಿ ಮದುವೆ ಆಗ್ತಿದ್ದೀನಿ, ನಿನ್ಗೆ ಇವಾಗಲೂ ಇಷ್ಟ ಐತೆ ನನ್ನ ಮದುವೆ ಆಗೋದಕ್ಕೆ, ನಿನ್ನ ಕರ್ಮ ನಾನು ಆ ಥರ ಹೇಳ್ತೀನಿ. ನಮ್ಮಮ್ಮ ಇದು ಯಾಕೋ ಇವಳು ತುಂಬ ಸೀರಿಯಸ್ ಆಗಿದ್ದಾಳೆ, ಬಿಕಾಸ್ ಅವ್ರಿಗೂ ಗೊತ್ತಾಗ್ಬೇಕಲ್ವ ನಮ್ಮ ಪ್ರೀತಿ. ಸೊ ದೆನ್ ಶಿ ಡಿಸೈಡೆಡ್. ನಮ್ಮಪ್ಪ ನಾನು ಎಕ್ಸಾಮಲ್ಲಿ ಫೇಲ್ ಆದ್ರೂ ನಾನು ಹೊಡಿತಾ ಇರಲಿಲ್ಲ ಆಯ್ತಾ, ಒಬ್ಳೆ ಮಗಳು ಅಂದ್ಮೇಲೆ ಹೊಡಿತಾ ಇರ್ಲಿಲ್ಲ ಈ ವಿಚಾರಕ್ಕೆ. ಬಿಕಾಸ್ ಎಲ್ಲಿ ಮಾನ ಮರ್ಯಾದೆ ಇದಾಗ್ಬಿಡುತ್ತೋ ಅಂದ್ರೆ ಅವ್ರಿಗೆ ಮೀಡಿಯಾ ಫೀಲ್ಡ್ ಇರೋದಕ್ಕೆ, ಮೀಡಿಯಾ ಫೀಲ್ಡ್ ಅಥವಾ ಕ್ಯಾಸ್ಟ್ ಹಾಗೆ. ಆಮೇಲೆ ಗೊತ್ತಾಯ್ತು ಓ ಬ್ರಾಹ್ಮಣರೇ ಪರವಾಗಿಲ್ವೇ ಅಂತ ಬಿಟ್ಟು ಆಮೇಲೆ ಗೊತ್ತಿರ್ಲಿಲ್ವಾ ಮಜಾನ ನನಗೆ ಗೊತ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅದು ಪ್ರೀತಿ ಕುರುಡು ಅಲ್ಲ, ನಿರಂಜನ ಹೇಳ್ತೇನೆ ಪ್ರೀತಿಸೋರು ಕುರುಡು. ಸೊ ಹಂಗೆ ಸೊ ನನಗೂ ಗೊತ್ತಿರ್ಲಿಲ್ಲ. ನೀವು ಯಾವತ್ತೂ ಕೇಳಿರ್ಲಿಲ್ಲ? ಇಲ್ಲ, ಸೂಪರ್. ಅದಕ್ಕೆ ಕೇಳಿರ್ಲಿಲ್ಲ. ನನಗೇನಂದ್ರೆ ಓಕೆ ಹಿಂದೂ ಅಷ್ಟೇ. ನಾನು ದೆನ್ ಒನ್ ಫೈನ್ ಡೇ ಏನಾಯ್ತು ಅಂದ್ರೆ ಅದೇ ನನ್ನ ಫ್ರೆಂಡು ಬಂದ್ರಲ್ವಾ,
ನನ್ನ ಫ್ರೆಂಡು ಬಂದಾಗ ನಮ್ಮ ಅಣ್ಣಂದ್ರು ಹೆಂಗೆ ಅಂದರೆ ದ್ವಾರಪಾಲಕರು, ನಾನು ಎಲ್ಲೋದ್ರೂ ನನ್ನ ಹಿಂದೆ ಬಾಡಿ ಗಾರ್ಡ್ಸು, ಬಾತ್ರೂಮ್ಗೆ ಹೋದ್ರು ನನ್ನ ಮುಂದೆ ಇರೋರು, ಎಲ್ಲೋದ್ರು ನನ್ನ ಮುಂದೆನೇ ಇರೋರು. ಅವ್ರ ಫ್ರೆಂಡ್ಸ್ ಬಂದಾಗ ಇನ್ನೊಬ್ಳಿಗೆ ಹೇಳ್ತಿದ್ದೆ, ಸಂತೋಣ ನಾನು ನೀನು ಮಾತಾಡಿಸ್ತಾರೋ ನಾನು ಬೇಗ ಟೆರೆಸ್ ಮೇಲೆ ಹೋಗ್ಬಿಟ್ಟು ಅವಳು ಹಿಂಗೆ ತೋರಿಸೋಳು, ಹಿಂಗೆ ಮೊಬೈಲ್ ನಿರಂಜನ್ ಅಂತ ನಂಗೆ ಗೊತ್ತಾಗೋಯ್ತು. ಓ ನಿರಂಜನೆ ಕಳ್ಸಿದ್ರೆ ದೇವ್ರ ಥರ ಪಟ್ಟದ ಟೆರೆಸ್ ಮೇಲೆ ಗಡಗಡ ಅಂತ ಹೋಗ್ಬಿಟ್ಟು ಅದು ಗುಸು ಅಂತ ಮಾತಾಡ್ಬೇಕು. ಅವ್ನಿಗೆ ಏನು ಅರ್ಥ ಆಗ್ತಿತ್ತೋ ಏನೋ, ಅದೇ ಅಂತಾರೆ ಗುಸು ಅಂತ ಮಾತಾಡ್ತಿದ್ದೆ ಕಣೆ, ಏನೂ ಅರ್ಥ ಆಗ್ತಾ ಇರಲಿಲ್ಲ ನನಗೆ, ಹಂಗೆ ಅಂತ. ನಾ ಇದ್ಕೊಂಡು ಒಂದೇ ಮಾತು, ಕಷ್ಟನೋ ಸುಖನೋ ಬದುಕಿದ್ರು ಸತ್ರು ನಾನು ನಿನ್ನ ಜೊತೆನೇ ಪಾಂಡ, ನಾನು ನಿನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ಓಡೋಗ್ಬಿಟ್ಟು ಪಟ ಅಂತ ಹೇಳ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟೆ. ಆಮೇಲೆ ಅವಳಿಗೆ ಇದ್ಕೊಂಡು ಅಂದೆ, ನೋಡು ನನಗೊಂದು ಮೊಬೈಲ್ ಬೇಕು, ಅವನ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕಿಲ್ಲ, ರಾತ್ರಿ ಹಿಂಗೆ ಅವ್ನು ಬರ್ತಾನಲ್ವಾ ಅಲ್ಲಿ ಪಾಟ್ಸ್ ಇದೆ ಅಲ್ಲಿ ಇಟ್ಬಿಡಕ್ಕೆ ಹೇಳಿ, ನಾನು ಬೆಳಗ್ಗೆ ನೀರು ಹಾಕಕ್ಕೆ ಹೋದಾಗ ನಾನು ತೊಗೊಂಡ್ಬಿಡ್ತೀನಿ ಹಂಗೆ ಅಂತ. ಅವ್ನು ಕ್ಲೀನಾಗಿ ನಂಗೆ ಇನ್ನೂ ಕರೆಕ್ಟಾಗಿ ನೆನಪಿದೆ, ಯುಗಾದಿ ಹಬ್ಬದ ಹಿಂದಿನ ದಿನ ಅವ್ನು ಬಂದಿದ್ದಾನೆ. ಯೂಶ್ವಲಿ ಹೇಳಿದ್ನಲ್ವ ಶೂಟ್ ಮುಗಿಸ್ಕೊಂಡು ಅವ್ನು ಬರ್ತಿದ್ದ. ನಾನು ನನ್ನ ಫ್ರೆಂಡ್ ನಂದಿನಿಗೆ ಹೇಳಿದ್ದೆ, ಈ ಥರ ಹೇಳು ಬರ್ತೀನಿ, ತಗೋತೀನಿ ಮೊಬೈಲ್ನ ಹಾಗೆ ಅಂತ. ಕ್ಲೀನಾಗಿ ಅವನದೊಂದು ಅದಾವುದು ಬ್ಲ್ಯಾಕ್ ಬೆರಿನೋ ಬ್ಲೂ ಬೆರಿನೋ ಮೊಬೈಲ್ ಇತ್ತಪ್ಪ ಅವಾಗ, ಆಯ್ತಾ, ಅದು ಕೀಪ್ಯಾಡು ಟಚ್ ಸ್ಕ್ರೀನ್ ಎರಡೂ ಇತ್ತು. ಸೊ ಆ ಮೊಬೈಲ್ನ ಸೆಲ್ಫಿ ಸ್ಟಿಕ್ಕಲ್ಲಿ ಹಾಕಿ ನನಗೆ ಕೊಟ್ಟಿದ್ದ, ಆಯ್ತಾ. ಅವಾಗ ಕಣ್ಣ ಸಲಿಗೆ ಎಲ್ಲ ಬರೀ ಅಷ್ಟರಲ್ಲೇ ಹಿಂಗೆ ಮಾತಾಡೋದು. ನಾನು ಹೆಂಗೆ ಗೊತ್ತಾ, ಕರೆಕ್ಟಾಗಿ 12 ಗಂಟೆ ಆದರೆ ನಾನು ಹೋಗ್ತಾ ಇದ್ದೆ. ನಮ್ಮ ಅಮ್ಮಂಗೆ ಅದು ಡೌಟ್ ಬರ್ತಾ ಇತ್ತು, ಎಷ್ಟು ದಿನ ಮಾಡ್ತಾಳೋ ಮಾಡಲಿ ಅಂತ ಹಂಗೆ ನೋಡ್ತಾನೆ ಇದ್ರು. 12 ಗಂಟೆ ಅಂದರೆ ಎಲ್ಲಿಗೆ ಹೋಗ್ತಿದ್ರಿ? ರೂಮಲ್ಲೇನೆ ಮೇಲೊಂದು ರೂಮ್ ಇತ್ತು, ಕೆಳಗೊಂದು ರೂಮ್. ನನ್ನ ಮೇಲೆ ಕಳಿಸ್ತಾ ಇರಲಿಲ್ಲ. ಕೆಳಗೆ ಸರಿ ನಾನು ಮಲ್ಕೊಳಕ್ಕೆ ಹೋಗ್ತೀನಿ, ಇನ್ನೊಂದು ಹೋಗ್ತೀನಿ, ಏನೋ ಮಾಡಬೇಕು ಹಂಗೆ ಅಂತ ಕರೆಕ್ಟಾಗಿ 12 ಗಂಟೆಗೆ ಹೋಗೋದು. ನನ್ನನ್ನು ಹೆಂಗೆ ಗೊತ್ತು, ರೂಮಲ್ಲಿ ಮಲಗ್ಸಕ್ಕೆ ಬಿಡ್ತಾ ಇರಲಿಲ್ಲ, ಹಾಲಲ್ಲೇ ಮಲ್ಕೋಬೇಕಾಯ್ತು ಅವ್ರ ಜೊತೆಗೆ. ಅವ್ರ ಜೊತೆಗೆ ಅವರು ರೂಮಲ್ಲಿ ಮಲಗ್ತಾ ಇರಲಿಲ್ಲ, ನಾನೇ ಇದು ಮಾಡು ಅಂತ. ಆ್ಯಂಡ್ ದೆನ್ ಕರೆಕ್ಟಾಗಿ ಮೊಬೈಲ್ ಇಸ್ಕೊಂಡು ಹಂಗೂ ಹಿಂಗೂ ಒಂದು 2-3 ದಿನ ಹೆಂಗೋ ಮ್ಯಾನೇಜ್ ಮಾಡಿ ಚಾರ್ಜ್ಗೆ ಹಾಕೊಂಡು ಬಾತ್ರೂಮಲ್ಲಿ ಹೋಗಿ ಟೆಕ್ಸ್ಟ್ ಮಾಡೋದು. ನನ್ನ ಕೈಲಿ ಅಮರನ್ ಮೂವಿ ನೋಡಿದ್ದೀರಾ ಅಲ್ವಾ ನೀವು? ಅಮರ್, ಅದರಲ್ಲಿ ಸೇಮ್ ಅಣ್ಣಂದಿರು. ಸೊ ಆ ಥರ ಮಾಡ್ತಿದ್ದೆ. ಆಮೇಲೆ ಒಂದು ಫೈನ್ ಡೇ ನಮ್ಮ ಅಮ್ಮಂಗೆ ಡೌಟ್ ಬಂತು, ಕರೆಕ್ಟಾಗಿ 12 ಗಂಟೆಗೆ ಹೋಗಿದ್ದೀನಿ. ಹೋಗಿ ಕಿಟಕಿ ಹತ್ರನೇ ಕುತ್ಕೊಂಡು ನಿರಂಜನ್ ಹಂಗೆ ಬಂದು ಹಂಗೆ ಹೋಗಿದ್ದಾನೆ. ನಾನು ಮೊಬೈಲಲ್ಲಿ ಮೆಸೇಜ್ ಹಿಂಗೆ ಮಾಡ್ತಿದ್ದೀನಿ, ಪ್ಲೀಸ್ ಕಮ್ ಬ್ಯಾಕ್ ಅಗೇನ್, ಐ ಹ್ಯಾವ್ ಟು ಸಿ ಯು ಅಂತ ಮೆಸೇಜ್ ಹಾಕಿದ್ದೀನಿ. ನಮ್ಮ ಅಣ್ಣ ಹಿತ್ಲ್ ಡೋರಲ್ಲಿ ಬಂದು ಅಲ್ಲಿ ನಿಂತಿದ್ದಾರೆ, ನನಗೆ ಗೊತ್ತೇ ಇಲ್ಲ. ತಗಲಾಕೊಂಡೆ ನಾನು ಅಂತ ತಗಲಾಕೊಂಡು. ಆಮೇಲೆ ನಮ್ಮಪ್ಪ ಫುಲ್ ಬ್ಯಾಂಡ್ ಬಾಜಾ ಭರತ್. ಓದಿ ತಿಂತಿದ್ರಾ ನೀವು? ಏನೆಲ್ಲ ಹೊಡಿತಿದ್ರು? ಕೈಯಲ್ಲಿ, ಬೇರೆ ಯಾವ್ದ್ರಲ್ಲ ಕೈಯಲ್ಲಿ ಹಂಗೆ ಹೊಡೆದು ನಾನು ಎಷ್ಟು ಹೊಡೆದ್ರು ಹಿಂಗೆ ನೋತಲ್ವ. ನಮ್ಮಮ್ಮ ಯಾಕೆ ಇಷ್ಟೊಂದು ಮಂಡ ಕೂತ್ಕೊಂಡ್ಬಿಡ್ದೆ, ಹಠ ಮಾಡ್ತಾ ಇದೀಯ ನೀನು? ಪ್ರೀತಿಯಲ್ಲಿ ಆ ನೋವು ಗೊತ್ತಾಗಲ್ವಾ? ಏನೋ ಅಪ್ಪ ಗೊತ್ತಾಗ್ತಿರ್ಲಿಲ್ಲ. ನಾನು ನಮ್ಮಪ್ಪ ಹೊಡೆದ್ಬಿಡ್ದೆ, ಏನ್ ಗೊತ್ತಾ, ಹೊಡೆದ್ಬಿಡೋದು ಪಾಪ ನಮ್ಮಪ್ಪನೇ ಸಮಾಧಾನ ಮಾಡೋದು. ಅಮ್ಮನೂ ಒಂದ್ಸರಿ ಹೊಡೆದಿದ್ರು, ನಮ್ಮ ದೊಡ್ಡನ ಹೊಡೆದಿಲ್ಲ, ನಾನು ಚಿಕ್ಕಣ್ಣ ಒಬ್ಬನೇ ಹೊಡೆದಿಲ್ಲ. ಅಷ್ಟು ಏಟ್ ಹೆಂಗ್ ಹಂಗೋ ಹೊಡೆದ್ಬಿಡೋದು, ಬೇಡ ಸುಮ್ಮನೆ ಕೂತ್ಕೋ ಹಿಂಗೆ ಬೇಡ ಹಂಗೆ ಅಂತ ಅವರೇ ಸಮಾಧಾನ ಮಾಡೋದು. ಆಮೇಲೆ ನಾನು ಫುಲ್ಲು ನಂಗೆ ಜ್ವರ ಎಲ್ಲ ಬಂದ್ಬಿಡ್ತು. ನಮ್ಮಪ್ಪ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ನಿರಂಜನ್ಗೆ, ಬಾಪ ನನ್ನ ಮಗಳು ನಿನ್ನನ್ನು ಬಿಡೋದಂತೂ ಕಾಣೆ, ಸೊ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿರಂಜನ ಕರೆಸಿದ್ದು. ನಮ್ಮ ಅಪ್ಪನಿಗೆ ಫೋನ್ ಮಾಡಿಬಿಟ್ಟು ಫುಲ್ ಅವಾಗ ನಮ್ಮಮ್ಮ ಆವಾಜು, ನನ್ನ ಮಗಳು ಎಲ್ಲಿದ್ದಾಳೋ ಪರವಾಗಿಲ್ಲ, ನೀನು ಕರ್ಕೊಂಬಾ, ನಾನು ನೀನಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮಗಳ ಜೀವನನೇ ನನಗೆ ಇಂಪಾರ್ಟೆಂಟು ಅಂತ ನಮ್ಮಮ್ಮ ಫುಲ್ ರಾಂಗ್ ಆಗಿಬಿಟ್ರು. ಅದೆಲ್ಲ ನನಗೆ ಬೇಕಾಗಿಲ್ಲ, ನನ್ನ ಮಗಳಿಗೆ ಸುಖನೇ ನನಗೆ ಇಂಪಾರ್ಟೆಂಟು, ನಮ್ದೆಲ್ಲ ಆಗೋಗಿದೆ, ಅವ್ರ ಜೀವನ ನಾವು ನೋಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದು. ಅದೇನು ಹೇಳಿದ್ರೆ ನಮ್ಮಪ್ಪ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಚೇಂಜು, ಹೋಗು ರೆಡಿ ಆಗು, ಸ್ನಾನ ಮಾಡ್ಕೋ, ನಿರಂಜನ್ ಬರ್ತಾನೆ. ಅವಾಗ ಯಾವ ಹಾಡು ಬರ್ತಿದ್ ನಿಮ್ ತಲೆ? ನಾನು ಏನ್ ನಡೀತದೆ ನಮ್ಮ ಮನೆಯಲ್ಲಿ, ಫುಲ್ ರೆಬಲ್ ಆಗಿದ್ರೆ ನಮ್ಮಪ್ಪ. ಮನೆಗೆ ಬಂದು ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ನಮ್ಮಪ್ಪ ಚೇಂಜ್. ಹುಡುಗ ನೋಡೋ ಶಾಸ್ತ್ರ ಈಗ ಏನೋ ಸಂಜೆ ನಿರಂಜನ್ ಬರ್ತಾನೆ, ಶೂಟ್ ಮುಗಿಸ್ಕೊಂಡು ಬರ್ತಾನಂತೆ, ಏನು ಸ್ನಾನ ಆಗಿ ರೆಡಿ ಆಗು ಹಂಗೆ ಹಿಂಗೆ ಅಂತ. ನಾನಾ ಏನ್ ನಡೀತದೆ ನಮ್ಮ ಮನೇಲಿ, ಕರೆದ್ಬಿಟ್ಟು ಆಮೇಲೆ ಇನ್ನೇನಾದ್ರೂ ಮಾಡ್ಬಿಡ್ತಾರೆ, ಅದೊಂದು ಭಯ ಆಗ್ತಾ. ಕರೆದ್ಬಿಟ್ಟು ಹಿಂಗೆ ಒಪ್ಕೊಂಡ್ಬಿಟ್ಟು ಆಮೇಲೆ ಪ್ಲಾನ್ ಮಾಡಿ ಆಮೇಲೆ ಫುಲ್ಲು
ಅಯ್ಯೋ ನಾನು 12 ಗಂಟೆ ಮಲಗ್ತಿದ್ರೆ ಅವರಿಬ್ರು ಎದ್ದು ನಿಂತ್ಕೊಂಡು ಕಿಟ್ಕೆಲ್ ನೋಡ್ತಾ ಇದ್ರು ನಿರಂಜನ್ ಯಾವಾಗ ಬರ್ತಾರೆ ಏನು ಅಂತ. ಅವರು ನಿರಂಜನ್ ಶೂಟ್ ಮುಗಿಸ್ಕೊಂಡ್ ರಾತ್ರಿ ನಮ್ಮಪ್ಪ ಟೀ ಮಾಡ್ಕೊಡೋದೇನು, ಊಟ ಬಡಿಸೋದೇನು, ಏನ್ ರಾತ್ರಿ ಊಟಕ್ಕೆ ಹಿಂಗಾಗೋಯ್ತು. ಹಿಂಗಿದೆ ಊಟಕ್ಕೆ ಬರ್ತಾನ ಇಲ್ವಾ, ಏನ್ ತಿಂತಾನೆ ಅಂತ ಕೇಳೋದು ಹಂಗ. ಆಮೇಲೆ ಏನು ನನ್ ರೂಮ್ ನಿರಂಜನ್ಗಾಗ ಹೋಯ್ತು ಅವಾಗ. ಅವನು ಶೂಟ್ ಮುಗಿಸ್ಕೊಂಡು ನಮ್ಮನೆಗೆ ಬರೋನು, ನಮ್ಮನೇಲಿ ಉಳ್ಕೊತಾ ಇದ್ದಿದ್ದು ಅವನು ನನ್ನ ರೂಮ್ ಬಿಟ್ಕೊಟ್ಬಿಟ್ಟಿದ್ದೆ, ಅವ್ನು ಮಲಗ್ತಾ ಇದ್ದ. ಇವ್ರು ಫುಲ್ಲು ರಾತ್ರಿ ಎಲ್ಲ ಕಷ್ಟ ಸುಖ ಎಲ್ಲ ಮಾತಾಡ್ಕೊಳ್ಳೋದು, ಇವರೆಲ್ಲ ನಮ್ಮಮ್ಮ ನಮ್ಮಪ್ಪ ನಿರಂಜನು ಎಲ್ಲ ಹಂಗೆ ಮಾಡೋಣ ಹಂಗೆ ಹಂಗೆ ಅಂತೆಲ್ಲ ಆ ಥರ ಆಗೋಯ್ತು. ಅಂದರೆ ನೀವು ಅಷ್ಟು ವೆಯ್ಟ್ ಮಾಡಿ ನಿಮ್ಮ ಪ್ರೀತಿನ ತೋರಿಸೋದಕ್ಕೆ ಫೈನಲಿ ಅವರು ನಿಮ್ಮ ಮನೆಯವರಾಗೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಇದೆ ನಾವು ದೇ ಆರ್ ಸೋ ಹ್ಯಾಪಿ ಆ್ಯಂಡ್ ಈವನ್ ಐ ಆಮ್ ಸೋ ಹ್ಯಾಪಿ. ನನಗೆ ನಾನು ನಿಜವಾಗ್ಲೂ ಅದು 7 ಜನ್ಮದ ಪುಣ್ಯ ಮಾಡಿದ್ದೀನಿ. ಒಂದು ಒಳ್ಳೆ ತಂದೆ ತಾಯಿ, ಒಳ್ಳೆ ಅಣ್ಣಂದರು. ಲೈಫಲ್ಲಿ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಹೆದರಿಕೆ ಇರುತ್ತೆ. ಆಫ್ಟರ್ ಗೆಟ್ಟಿಂಗ್ ಮ್ಯಾರಿಡ್ ಅವ್ರ ಜೀವನ ಹೇಗಿರುತ್ತೆ, ಗಂಡ ಹೇಗೆ ನೋಡ್ಕೊತಾನೆ, ಅತ್ತೆ ಮನೇಲಿ ಹೆಂಗಿರುತ್ತೆ ಅನ್ನೋದು ಭಯ ಇದ್ದಿದ್ದೇ ತುಂಬ ಜನಕ್ಕಿದ್ದೇ ಇರುತ್ತೆ. ಸೊ ಫಾರ್ಚುನೇಟ್ಲಿ ನನಗೆ ಒಂದು ಒಳ್ಳೆ ನಂಗೆ ಒಳ್ಳೆ ಜೀವನ, ಒಳ್ಳೆ ಗಂಡ, ತುಂಬ ಚೆನ್ನಾಗಿ ನೋಡ್ಕೋತಾನೆ. ಒಂಥರ ಜೆಂಟ್ಲ್ಮ್ಯಾನ್ ಥರ. ಅವ್ನು ಜೆಂಟ್ಲ್ಮ್ಯಾನ್, ನಾನು ಮೆಂಟ್ಲ್ಮ್ಯಾನ್ ಥರನೇ ಆಡ್ತಾ ಇರ್ತೀನಿ. ಬಿಕಾಸ್ ಯಾಕಂದರೆ ಆ ಏಜ್ ಗ್ಯಾಪ್ ಇದ್ದಾಗ, ಏಜ್ ಗ್ಯಾಪ್ ಇದೆ ಮ್ಯಾಮ್, ನನಗೂ ಹಂಗೆ 5 ವರ್ಷ ಏಜ್ ಗ್ಯಾಪು. ಸೊ ನಾನೇನೇ ತಪ್ಪು ಮಾಡಿದ್ರು ಅವನು ಹಿಂಗಲ್ಲಮ್ಮ ಹಿಂಗೆ ಅಂತ ಬುದ್ಧಿ ಮಾತು ಹೇಳಿ ನನ್ನನ್ನು ಒಂದ್ಸರಿ ದಾರಿಗೆ ತರ್ತಾನೆ. ಒಂಥರ ಈಸ್ ಲೈಕ್ ಮೈ ಸೆಕೆಂಡ್ ಮದರ್. ಮದರ್ ಬ್ರದರ್, ಯಾ ಈಸ್ ಮೈ ಅವನು ಒಂಥರ ಕಂಪ್ಲೀಟ್ ಪ್ಯಾಕೇಜ್ ಸಿಕ್ಕಿರೋ ಅಂತ ಒಂದು ಗಂಡು ನನಗೆ. ಸೊ ನನಗೇನು ಅಂತಂದರೆ ಮದುವೆಗಿನ್ನ ಮುಂಚೆ ನಮ್ಮಮ್ಮ ತೊಡೆ ಮೇಲೆ ಮಲ್ಕೊಂಡಾಗ ಯಾವ ಥರ ಕಂಫರ್ಟ್ ಸಿಕ್ತಿತ್ತು, ಏನೇ ಆದರೂ ನಮ್ಮಮ್ಮ ನನ್ನ ಕಾಪಾಡ್ತಾಳೆ ಅನ್ನೋ ಒಂದು ಧೈರ್ಯ ಮದುವೆಗಿನ್ನ ಮುಂಚೆ. ಮದುವೆ ಆದಮೇಲೆ ಆ ಧೈರ್ಯ ಗಂಡನೇ ಕೊಡೋಕ್ಕೆ ಸಾಧ್ಯ. ಸೊ ಒಂದು ತೊಡೆ ಮೇಲೆ ಮಲ್ಕೊಂಡಾಗ ನನಗೆ ಎಂಥದ್ದೇ ಕಷ್ಟ ಬರಲಿ, ನನ್ನ ಜೀವನದಲ್ಲಿ ಎಂಥದ್ದೇ ಏನೇ ನೋವಿಲ್ಲ, ಅವ್ನು ಬಂದು ನನ್ನನ್ನು ಕಾಪಾಡ್ಬಿಡ್ತಾನೆ ಅನ್ನೋ ಧೈರ್ಯ ನನಗೆ. ಹಂಗೆ ನೈಸ್ ಮ್ಯಾಮ್ ನಿಮ್ಮ ಸ್ಟೋರಿ. ಲೈಕ್ ಅಂದರೆ ಈ ಥರ ಪಾಸಿಟಿವ್ ಸ್ಟೋರೀಸ್ ಕೇಳಿದಾಗ ಎಷ್ಟು ಅಂದರೆ ಒಂಥರ ನಮಗೆ ಇನ್ಸ್ಪೈರ್ ಆಗುತ್ತೆ. ಹಿಂಗೆ ಏನಾದ್ರು ಆಗಿದ್ರೆ ಹಿಂಗೂ ಆಗ್ಬೋದು, ಹಿಂಗೂ ಸರಿ ಹೋಗ್ಬೋದು. ಬಟ್ ವಿ ಶುಡ್ ಹ್ಯಾವ್ ದಟ್ ಪಾಸಿಟಿವ್. ಮ್ಯಾನಿಫೆಸ್ಟೇಟ್ ಲೈಕ್ ನೀವು. ನಾನು ಇತ್ತೀಚೆಗೆ ಅಂತ ನನ್ನ ನಿರಂಜನ್ ಹೇಳ್ಕೊಟ್ಟು ನಾನು ದೇವರಲ್ಲಿ ನಂಬ್ತೀನಿ. ಬಟ್ ತುಂಬಾ ದೇವರಲ್ಲಿ ನಂಬ್ತಾರೆ. ನಾವಿಬ್ರು ದೇವರಲ್ಲಿ ನಂಬ್ತೀವಿ ಖಂಡಿತ. ನಾನು ಎಲ್ಲ ಹಬ್ಬಗಳು ಮಾಡ್ತೀನಿ. ನಂಗೆ ಹಬ್ಬ ಮಾಡಿದ್ರೆ ಸಮಾಧಾನ. ನನ್ನ ಮನೇಲಿ ದೇವ್ರು ಬರ್ತಾ ಇರ್ತಾರೆ ಯಾವಾಗಲೂ. ಬಟ್ ಅವ್ರದ್ದೇ ಅಂತ ಒಂದು ದಿನ ಇದ್ದಾಗ ನಮ್ಮ ಮನೆಗೆ ಬರಬೇಕು ಅವರು. ನಮ್ಮ ಮನೆಗೆ ಬಂದು ನಾನು ಆ ದೇವ್ರನ್ನ ಅಲಂಕಾರ ಮಾಡೋದಾಗಿರಲಿ, ಪೂಜೆ ಮಾಡೋದಾಗಿರಲಿ, ಅದೆಲ್ಲ ನಂಗೆ ಮಾಡಿದ್ರೆ ಸಮಾಧಾನ. ಯಾಕಂದರೆ ನಮ್ಮ ಕಲ್ಚರು, ನಮ್ಮ ಸಂಪ್ರದಾಯ ನಾವು ಬಿಟ್ಕೊಳ್ಳೇಬಾರ್ದು. ನನಗದೊಂದು ಆಸೆ. ನನಗೆ ನಾಳೆ ದಿನ ಮಕ್ಕಳಾದ್ರೂ ಅವ್ರು ಎಲ್ಲ ಹಬ್ಬಗಳು ಮಾಡಲೇಬೇಕು. ತಂದೆ ತಾಯಿ ಅಜ್ಜಿ ತಾತ ಗೌರವ, ದೊಡ್ಡವ್ರಿಗೆ ಹಿರಿಯವ್ರಿಗೆ ಕಿರಿಯವ್ರಿಗೆ ಎಲ್ಲರಿಗೂ ಗೌರವ ಕೊಡಲೇಬೇಕು.